ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಬ್ರಹ್ಮಚಾರಿ ಕಿಚನ್ಗೆ ಸ್ವಾಗತ. ಇವತ್ತು ನಿಮ್ಮ ಚಾನಲ್ನಲ್ಲಿ ತಿಳಿಸ್ಕೊಡ್ತಾ ಇರೋದು ಮಾವಿನಕಾಯಿ ಚಿತ್ರಾನ್ನ. ಹೌದು ಸ್ನೇಹಿತರೆ, ಮಾವಿನಕಾಯಿ ಚಿತ್ರಾನ್ನ ನಾನು ಸಹ ಮಾಡಿ ರುಚಿ ನೋಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನನಗೆ ತುಂಬಾ ನಂಬಿಕೆ ಇದೆ ನಿಮಗೂ ಸಹ ಇದು ಇಷ್ಟ ಆಗುತ್ತೆ ಅಂತ. ಹಾಗಾದರೆ ತಡ ಯಾಕೆ, ಶುರು ಮಾಡೋಣ ಅಲ್ವಾ? ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಿಮ್ಮ ಪ್ರೋತ್ಸಾಹ ನಮಗೆ ತುಂಬಾ ಮುಖ್ಯ. ನಮಗೆ ಗೊಜ್ಜು ಮಾಡ್ಕೊಳೋಕ್ಕೆ ಬೇಕಾಗಿರೋ ಪದಾರ್ಥಗಳು ಯಾವುದು ಅಂತ ನೋಡ್ಕೊಳ್ಳೋಣ ಬನ್ನಿ. ಈರುಳ್ಳಿ 3 ಸಣ್ಣದಾಗಿ ಹಚ್ಚಿರಬೇಕು. ಹಸಿಮೆಣಸು 4ರಿಂದ 5 ಉದ್ದ ಕಟ್ ಮಾಡ್ಕೊಳ್ಳಿ. ಕಾಯಿ 1 ಕಪ್ಪು. ಮಾವಿನಕಾಯಿ ತುರಿ 1 ಕಪ್ಪು. ಸಿಹಿ ಜೋಳ 1 ಕಪ್ಪು. ಇದು ಆಪ್ಷನಲ್ಲು, ಬೇಕಾದರೆ ತೊಗೊಬೋದು, ಇಲ್ಲಾಂದರೆ ಬೇಡ. ಶೇಂಗಾ ಅರ್ಧ ಕಪ್ಪು. ಕೊತ್ತಂಬರಿ ಸ್ವಲ್ಪ. ಜೀರಿಗೆ ಅರ್ಧ ಟೇಬಲ್ ಸ್ಪೂನು. ಸಾಸಿವೆ ಅರ್ಧ ಟೇಬಲ್ ಸ್ಪೂನು. ಉದ್ದಿನಬೇಳೆ ಅರ್ಧ ಟೇಬಲ್ ಸ್ಪೂನು. ಕಡಲೆಬೇಳೆ ಅರ್ಧ ಟೇಬಲ್ ಸ್ಪೂನು. ಕರಿಬೇವು ಸ್ವಲ್ಪ. ಗೋಡಂಬಿ ಸ್ವಲ್ಪ. ಹಾಗೆ ಇಂಗು ಸ್ವಲ್ಪ. ನಿಂಬೆಹಣ್ಣು ಅರ್ಧ ಹೋಳು ತೊಗೊಳ್ಳಿ, ಅದು ಸಹ ಆಪ್ಷನಲ್ಲು. ನನಗೆ ಹುಳಿ ಇಷ್ಟ, ಹಾಗಾಗಿ ನಾನು ಅರ್ಧ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ನಿಮಗೂ ಹುಳಿ ಇಷ್ಟ ಆದರೆ ತೊಗೊಬೋದು. ಶುಂಠಿ ಸಣ್ಣದಾಗಿ ಹೆಚ್ಕೊಳ್ಳಿ, ಅದು ಅರ್ಧ ಎಸಳು. ಉಪ್ಪು ರುಚಿಗೆ. ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳಿ. ಬಾಣಲಿ ಕಾದ್ರ ಮೇಲೆ 4 ಟೇಬಲ್ ಸ್ಪೂನು ಎಣ್ಣೆ, ಅದಕ್ಕಿಂತ ಜಾಸ್ತಿ ಬೇಡ. ಮೊದಲಿಗೆ ನಾವು ಶೇಂಗಾನ ಸಪ್ರೇಟಾಗಿ ಹುರ್ಕೊತೀವಿ. ಯಾಕಂದರೆ ನಾವು ಒಗ್ಗರಣೆ ಜೊತೆಗೆ ಮಾಡೋದ್ರಿಂದ ಅದರ ಕ್ರಿಸ್ಪಿನೆಸ್ ಏನಿದೆ ಅದು ಹಾಳಾಗತ್ತೆ, ಅದು ನಮಗೆ ಸಿಗೋದಿಲ್ಲ. ಹಾಗಾಗಿ ಅದನ್ನು ಸಪ್ರೇಟಾಗಿ ಹುರ್ಕೊಂಡು ಸಪ್ರೇಟಾಗಿ ತೆಗೆದಿಡೋಣ. ಅದನ್ನು ನಾವು ಯಾವಾಗ ಗೊಜ್ಜು ತಯಾರಾದ್ರ ಮೇಲೆ ಅನ್ನದ ಜೊತೆ ಮಿಕ್ಸ್ ಮಾಡ್ತೀವಿ, ಆವಾಗ ಮಿಕ್ಸ್ ಮಾಡಿದ್ರೆ ಸಾಕು. ನೋಡಿ, ಇದು ಬ್ರೌನಿಷ್ ಕಲರ್ ಆಗೋ ತನಕ ನೀವು ಹುರ್ಕೊಬೇಕಾಗತ್ತೆ. ಇವಾಗ ಬ್ರೌನಿಷ್ ಕಲರ್ ಆಗಿದೆ, ಅಂದರೆ ಇದು ಪರ್ಫೆಕ್ಟ್ ಆಗಿ ಇವಾಗ ರೋಸ್ಟ್ ಆಗಿದೆ. ಇದನ್ನು ನಾವು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಈಗ ನಾವು ಗೋಡಂಬಿ ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ, ಇದನ್ನು ಸಪ್ರೇಟಾಗಿ ನಾವು ಹುರ್ಕೊಳೋದು. ಇದು ಅಷ್ಟೇ ಬ್ರೌನಿಷ್ ಕಲರ್ ಬರಬೇಕು, ಕಾಫಿ ಕಲರ್ ಟೈಪಲ್ಲಿ. ನೀವು ಇವಾಗ ನೋಡ್ತಾ ಇದ್ದೀರಾ, ಗೋಡಂಬಿ ಇವಾಗ ಬ್ರೌನ್ ಕಲರ್ ಆಗಿ ಟರ್ನ್ ಆಗಿದೆ, ಅಂದರೆ ಇದು ರೆಡಿ ಇದೆ ಅಂತ. ಇದನ್ನು ಎಣ್ಣೆಯಿಂದ ಈಗ ಹೊರಗೆ ತೆಗೆದು ಸಪ್ರೇಟಾಗಿ ಇಟ್ಕೊಳ್ಳೋಣ. ಈಗ ನಾವು ಗೊಜ್ಜನ್ನು ತಯಾರಿಸ್ಕೊಳ್ಳೋಣ. ಮೊದಲಿಗೆ ಅದೇ ಎಣ್ಣೆಗೆ ನಾವು ಸಾಸಿವೆ ಹಾಕ್ಕೊಳ್ತೀವಿ, ನಂತರ ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ. ಇದನ್ನ ಇವಾಗ ನಾವು ಹುರ್ಕೊಳ್ಳೋಣ. ಸ್ವಲ್ಪ ಹೊತ್ತು ಚೂರು ರೋಸ್ಟ್ ಆಗೋ ತನಕ ಹುರ್ಕೊಳ್ಳೋದು ಇದನ್ನು. ಈಗ ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ. ಇದನ್ನು ಸಹ ನೀಟಾಗಿ ಮುಚ್ಚಬೇಕು. ಈಗ ಒಗ್ಗರಣೆ ರೆಡಿಯಾಗಿದೆ. ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಈರುಳ್ಳಿನ ಅದು ಕಂದು ಬಣ್ಣ ಬರೋ ತನಕ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಇದೇ ಸಮಯದಲ್ಲಿ ಈಗ ನಾವು ಹಸಿಮೆಣಸು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಇನ್ನೂ ಕಂದು ಬಣ್ಣಕ್ಕೆ ಬಂದಿಲ್ಲ, ಇನ್ನೂ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಇವಾಗ ಕಂದು ಬಣ್ಣ ಆಗಿದೆ. ಇದೇ ಟೈಮಲ್ಲಿ ನಾವು ಇವಾಗ ಶುಂಠಿನೂ ಆ್ಯಡ್ ಮಾಡ್ಕೊತೀವಿ. ನಾನು ಹೇಳ್ದಂಗೆ ಶುಂಠಿನ ನೀವು ಸಣ್ಣಕ್ಕೆ ಹಚ್ಕೊಂಡಿರಬೇಕು. ನಂತರ ಸಿಹಿ ಜೋಳ, ಇದು ಆಪ್ಷನಲ್ಲು, ನಾನು ಮುಂಚೆನೇ ಹೇಳಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಬೋದು, ಬಟ್ ಇದು ಬೇರೆ ರೀತಿಯಲ್ಲೇ ಸ್ವಲ್ಪ ಟೇಸ್ಟ್ ಕೊಡುತ್ತೆ.
ಹಾಗಾಗಿ ನಾನು ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಮ್ಮ ಜೋಳ ಈರುಳ್ಳಿ ಎಲ್ಲ ಈಗ ಚೆನ್ನಾಗಿ ಬೆಂದಿದೆ. ಈ ಸಮಯದಲ್ಲಿ ನಾನೀಗ ಸ್ವಲ್ಪ ಕೊಬ್ಬರಿ ಆ್ಯಡ್ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ಇಂಗು, ಹಾಗೆ ಅರಿಶಿನ. ಇದನ್ನು ಇವಾಗ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ನಾನು ನಮ್ಮ ಡಿಶ್ನ ಮೇನ್ ಇಂಗ್ರೀಡಿಯೆಂಟ್ ಆಗಿರೋ ಮಾವಿನಕಾಯಿ ತುರಿನ ಹಾಕೊತಾ ಇದ್ದೀನಿ. ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ನಾನು ಅರ್ಧ ಹೋಳು ನಿಂಬೆಹಣ್ಣು ರಸ ಹಾಕ್ತಾ ಇದ್ದೀನಿ. ಇದನ್ನು ನಾನು ಆವಾಗಲೇ ಹೇಳ್ದಂಗೆ ಆಪ್ಷನಲ್ಲು. ನನಗೆ ಸ್ವಲ್ಪ ಹುಳಿ ಅಂದರೆ ಇಷ್ಟ, ಹಾಗಾಗಿ ಸ್ವಲ್ಪ ಹುಳಿ ಜಾಸ್ತಿ ಇರಲಿ ಅಂತ ಹೇಳಿ ನಿಂಬೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ. ನಿಮಗೆ ಹುಳಿ ಇಷ್ಟ ಆದರೆ ನೀವು ಅದನ್ನು ಯೂಸ್ ಮಾಡ್ಕೊಬೋದು, ಇಲ್ಲ ಅಂದರೆ ಬೇಡ. ಮತ್ತು ಇನ್ನೊಂದು ಸಲ ಏನು ಅಂದರೆ, ಮಾವಿನಕಾಯಿ ನೀವು ತುರಿ ಹಾಕ್ತಿರಲ್ಲ, ಅದು ಹಾಕಾದ ಮೇಲೆ 1 ನಿಮಿಷ ಇಲ್ಲ 1.5 ನಿಮಿಷ ಮ್ಯಾಕ್ಸಿಮಮ್ ಮಾತ್ರ ಅದನ್ನು ನೀವು ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಯಾಕಂದರೆ ಅದರ ಎಷ್ಟು ಹಸಿ ಇರುತ್ತೋ ಅಷ್ಟು ಹುಳಿ ಅಂಶ ಇರುತ್ತೆ. ಆವಾಗ ನಿಮಗೆ ಅದು ಒಳ್ಳೆ ಟೇಸ್ಟು ಮತ್ತು ಟೆಕ್ಸ್ಚರ್ ಕೊಡುತ್ತೆ. ಜಾಸ್ತಿ ಬೇಯಿಸ್ದಂಗೆ ಏನಾಗುತ್ತೆ ಅಂದರೆ ಅದ್ರದ್ದು ಟೆಕ್ಸ್ಚರು ಕಡಿಮೆ ಆಗುತ್ತೆ. ನಾನೇನು ಎಕ್ಸ್ಪರ್ಟ್ ಅಲ್ಲ, ನಾನು ಜಸ್ಟ್ ಸಲಹೆ ಕೊಡ್ತಾ ಇದ್ದೀನಿ, ನನ್ನ ಒಪಿನಿಯನ್ ಇದು. ಇವಾಗ ಅನ್ನದ ಜೊತೆಗೆ ಗೊಜ್ಜನ್ನ ಮಿಕ್ಸ್ ಮಾಡ್ಕೊಳೋಣ. ನೋಡಿ, ಅನ್ನ ಈ ರೀತಿ ಹರಳಾಗಿರಬೇಕು. ನೀವು ಸೋನಾ ಮೊಸರಿ ಯೂಸ್ ಮಾಡಿದ್ರೆ ಬೆಸ್ಟು ಅಂತ ನಾನು ಹೇಳ್ತೀನಿ. ಆವಾಗ ನಿಮಗೆ ಅನ್ನ ಈ ರೀತಿ ಹರಳು ಸಿಗುತ್ತೆ. ಅಂಟಂಟಿದ್ರೆ ಅದು ಚೆನ್ನಾಗಿ ಬರಲ್ಲ. ಈಗ ನಾನು ಅದು ಹುರಿದಿಟ್ಕೊಂಡಿರೋ ಶೇಂಗಾ ಮತ್ತು ಗೋಡಂಬಿನೂ ಸಹ ಇದರೊಳಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ ಇದು ಕೊನೆಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಅದ್ರದ್ದು ಕ್ರಿಸ್ಪಿನೆಸ್ ಸಿಗತ್ತೆ. ಗೊಜ್ಜನ್ನ ತುಂಬ ಚೆನ್ನಾಗಿ ಈ ರೀತಿ ನೀವು ಮಿಕ್ಸ್ ಮಾಡ್ಕೊಬೇಕು. ಗೊಜ್ಜೆಲ್ಲ ಚೆನ್ನಾಗಿ ಅನ್ನದ ಜೊತೆ ಮಿಕ್ಸ್ ಆಗಿದೆ. ಮೇಲಿಗೆ ಸ್ವಲ್ಪ ಕೊತ್ತಂಬರಿನ ಹಾಗೆ ಹಾಕ್ಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ನಾನೇನು ಎಕ್ಸ್ಪರ್ಟ್ ಅಲ್ಲ, ನನಗೆ ಏನು ಗೊತ್ತಿದೆ ಅದನ್ನು ನಾನು ನಿಮಗೆ ತಕ್ಕಮಟ್ಟಾಗಿ ಹೇಳ್ಕೊಟ್ಟಿದ್ದೀನಿ, ತೋರಿಸಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಮ ಭೇಟಿ ಹೊಸ ರುಚಿಯೊಂದಿಗೆ, ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೆ ಸಂತೋಷವಾಗಿರಿ, ಆರೋಗ್ಯವಾಗಿರಿ. ನಮಸ್ಕಾರ.